ಬೆಂಗಳೂರಿಗರ ಹೃದಯ ನಾಡಿ ನಮ್ಮ ಮೆಟ್ರೋದಲ್ಲಿ ಪದೇ ಪದೇ ತಾಂತ್ರಿಕ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ. ಈ ತಾಂತ್ರಿಕ ಸಮಸ್ಯೆಗಳ ಜೊತೆಗೆ ಮೆಟ್ರೋ ಟ್ರ್ಯಾಕ್ಗೆ ಜಿಗಿಯೋದು, ಟ್ರ್ಯಾಕ್ ಟೆಸ್ಟ್ ಅಂತ ಆಗಾಗ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಸೊ ಇದರಿಂದ ಪ್ರತಿ ಬಾರಿ ಪ್ರಯಾಣಿಕರು ತುಂಬ ತೊಂದರೆಯನ್ನು ಪಡ್ತಾ ಇದ್ದಾರೆ. ಯಾವ ಸಮಯದಲ್ಲಿ ಏನೇನು ಆಯಿತು ಈ ಮೆಟ್ರೋ ವಿಚಾರದಲ್ಲಿ ಅಂತಕ್ಕಂಥ ಕೆಲವು ಸ್ಯಾಂಪಲ್ಸ್ಗಳನ್ನ ನಾವು ತೋರಿಸ್ತೀವಿ ನೋಡಿ. ಪದೇ ಪದೇ ಬೆಂಗಳೂರಿಗರಿಗೆ ಮೆಟ್ರೋ ಪ್ರಾಬ್ಲಮ್. ಪಬ್ಲಿಕ್ ಟಿವಿಯಲ್ಲಿ ಮೆಟ್ರೋ ಸಮಸ್ಯೆಗಳ ಕೀ ಸ್ಟಡಿ. ಟ್ರಾಫಿಕ್ ಟ್ರಾಜಿಡಿ ಇಲ್ಲದೆ ಬೇಗ ಆಫೀಸು, ಕಾಲೇಜು, ಇತರೆ ಕೆಲಸಗಳಿಗೆ ಹೋಗೋಕೆ ಪ್ರಯಾಣಿಕರು ಮೆಟ್ರೋ ಜರ್ನಿಯನ್ನೇ ಹೆಚ್ಚು ಡಿಪೆಂಡ್ ಆಗಿದ್ದಾರೆ. ಆದರೆ ಇತ್ತೀಚೆಗೆ ಕೈ ಕೊಡ್ತಾ ಇರೋ ಮೆಟ್ರೋದಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ಹಾಗಾದ್ರೆ ಮೆಟ್ರೋದಿಂದ ಯಾವಾಗೆಲ್ಲ ಸಮಸ್ಯೆ ಉಂಟಾಗಿತ್ತು, ಅದರಿಂದ ಪ್ರಯಾಣಿಕರು ಪರದಾಡಿದ್ದು ಹೇಗೆ ಅಂತ ಒಂದೊಂದಾಗಿ ನೋಡೋದಾದ್ರೆ, ಕೇಸ್ ಸ್ಟಡಿ 1 ಅಕ್ಟೋಬರ್ 3, 2023. ರಾಜಾಜಿನಗರ ಮೆಟ್ರೋ ನಿಲ್ದಾಣದಿಂದ ಸ್ವಲ್ಪ ಮುಂದೆ ಮೆಟ್ರೋ ರೈಲೊಂದರ ತಾಂತ್ರಿಕ ರಿಪೇರಿ ಕೆಲಸ ಮಾಡೋಕೆ ಹೋಗಿದ್ದ ರೈಲು ಹಳಿ ತಪ್ಪಿತ್ತು. ಇದರಿಂದ ಈ ಮಾರ್ಗದ ರೈಲುಗಳು ಬೆಳಗ್ಗೆಯಿಂದ ನಿಗದಿಯಂತೆ ಸಂಚಾರ ಮಾಡದೆ ಮಧ್ಯಾಹ್ನದ ತನಕ ಸೇವೆ ಬಂದಾಗಿತ್ತು. ಅನಂತರ ರಾಜಾಜಿನಗರ ನಿಲ್ದಾಣ, ಯಶವಂತಪುರ ನಿಲ್ದಾಣಗಳನ್ನು ಮುಚ್ಚಲಾಗಿತ್ತು. ಇದರಿಂದ ಸಾವಿರಾರು ಪ್ರಯಾಣಿಕರು ಪರದಾಡಿದ್ರು. ಕೇಸ್ ಸ್ಟಡಿ ನಂಬರ್ 2 ಆಗಸ್ಟ್ 27, 2023. ಆಗಸ್ಟ್ 27ನೇ ತಾರೀಕು ಭಾನುವಾರ ಕೃಷ್ಣರಾಜಪುರದಿಂದ ಬೈಯಪ್ಪನಹಳ್ಳಿ ಹಾಗೂ ಕೆಂಗೇರಿಯಿಂದ ಚಲಘಟ್ಟ ಮೆಟ್ರೋ ಮಾರ್ಗದ ಸೇಫ್ಟಿ ಟೆಸ್ಟ್ ಕಾರಣ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಆಗಲೂ ನೂರಾರು ಪ್ರಯಾಣಿಕರು ಪರದಾಡಿದ್ರು. ಕೇಸ್ ಸ್ಟಡಿ ನಂಬರ್ 3 ನವೆಂಬರ್ 5, 2023. ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ನಿರ್ವಹಣಾ ಕಾಮಗಾರಿ ನಡೀತಾ ಇರೋದ್ರಿಂದ ನವೆಂಬರ್ 5ರಂದು ಬೆಳಗ್ಗೆ 7 ಗಂಟೆಯಿಂದ 9ರವರೆಗೂ ಎಂಜಿ ರಸ್ತೆ, ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣಗಳ ನಡುವೆ ಮೆಟ್ರೋ ರೈಲು ಸಂಚಾರ ಸ್ಥಗಿತಗೊಂಡಿತ್ತು. ಇದರಿಂದ ಕೆಲ ಗಂಟೆಗಳ ಕಾಲ ಪ್ರಯಾಣಿಕರು ಪರದಾಡಿದ್ರು. ಕೇಸ್ ಸ್ಟಡಿ ನಂಬರ್ 4 ಡಿಸೆಂಬರ್ 15, 2023. ರೈಲ್ವೆ ಹಳಿಯಲ್ಲಿ ಕಾಣಿಸಿಕೊಂಡಂತಹ ತಾಂತ್ರಿಕ ಸಮಸ್ಯೆಯಿಂದ ಸಂಚಾರ ಸ್ಥಗಿತಗೊಂಡಿತ್ತು. ಇದರಿಂದ ಪೀಣ್ಯದಿಂದ ನಾಗಸಂದ್ರಕ್ಕೆ ಮೆಟ್ರೋ ಸಂಚಾರ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಯಶವಂತಪುರ ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ಮಾತ್ರ ಸಂಚಾರ ಆಯಿತು. ಬೆಳಗ್ಗೆ 10:15ರಿಂದ 10:50ರವರೆಗೂ ನಮ್ಮ ಮೆಟ್ರೋ ರೈಲು ಸ್ಥಗಿತಗೊಂಡಿತ್ತು. ಬಳಿಕ ರೈಲು ಹಳಿಯ ತಾಂತ್ರಿಕ ಸಮಸ್ಯೆಯನ್ನು ಸರಿಪಡಿಸಲಾಗಿತ್ತು. ಕೇಸ್ ನಂಬರ್ 5 ಸೆಪ್ಟೆಂಬರ್ 29, 2023. ನೇರಳೆ ಮಾರ್ಗದ ಮೈಸೂರು ರಸ್ತೆ ಮತ್ತು ಕೆಂಗೇರಿ ನಿಲ್ದಾಣಗಳ ನಡುವೆ ಸೆಪ್ಟೆಂಬರ್ 29ನೇ ತಾರೀಕು ಮೆಟ್ರೋ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ದಕ್ಷಿಣ ವೃತ್ತದ ಮೆಟ್ರೋ ಸುರಕ್ಷತಾ ಆಯುಕ್ತರು ಕೆಂಗೇರಿ ಮತ್ತು ಚಲಘಟ್ಟ ಮೆಟ್ರೋ ನಿಲ್ದಾಣಗಳ ನಡುವೆ ಹೊಸದಾಗಿ ನಿರ್ಮಿಸಲಾದ ಮಾರ್ಗದ ಸುರಕ್ಷತೆಯನ್ನು ಪರಿಶೀಲಿಸಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಅದು ಇಡೀ ದಿನ ಈ ನಿಲ್ದಾಣಗಳ ನಡುವೆ ಮೆಟ್ರೋ ಸೇವೆಯಲ್ಲಿ ವ್ಯತ್ಯಯ ನೋಡುವಂತಹ ದಿನ ಆಗಿತ್ತು. ಕೇಸ್ ಸ್ಟಡಿ ನಂಬರ್ 6 ಜನವರಿ 2, 2024. ಜನವರಿ 2ನೇ ತಾರೀಕು ಇಂದಿರಾನಗರದ ಮೆಟ್ರೋ ನಿಲ್ದಾಣ ಟ್ರ್ಯಾಕ್ಗೆ ಮಹಿಳೆಯೊಬ್ಬರು ಜಿಗಿದಿದ್ರು. 15ರಿಂದ 20 ನಿಮಿಷ ಮೆಟ್ರೋ ಸಂಚಾರ ಬಂದಾಗಿತ್ತು. ಮೊಬೈಲ್ ತೆಗೆದುಕೊಳ್ಳೋಕೆ ಟ್ರ್ಯಾಕ್ಗೆ ಮಹಿಳೆ ಇಳಿದಿದ್ರಿಂದ ಕೆಲ ಕಾಲ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಿತ್ತು. ಒಟ್ಟಿನಲ್ಲಿ ಟೆಕ್ನಿಕಲ್ ಸಮಸ್ಯೆಯಿಂದ ಮೆಟ್ರೋ ಸಂಚಾರ ಬಂದಾಗೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಮೆಟ್ರೋ ಹಳಿಗೆ ಜಿಗಿಯೋದು, ಆತ್ಮಹತ್ಯೆಗೆ ಯತ್ನಿಸುವುದು, ಟ್ರ್ಯಾಕ್ ಟೆಸ್ಟಿಂಗ್ ಸಮಯದಲ್ಲಿ ಮೆಟ್ರೋ ವ್ಯತ್ಯಯ ಉಂಟಾಗಿ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಪದೇ ಪದೇ ಕೈಕೊಡ್ತಾ ಇರೋ ನಮ್ಮ ಮೆಟ್ರೋವನ್ನ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗಿದೆ. ಪ್ರಕಾಶ್ ಟಿ, ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.